ಮಾಗಡಿಯಿಂದ ಬಂದು ಮದ್ದೂರೇ ಕಟ್ತಿದ್ದು. ಓಕೆ. ಜಾತ್ರೆ ಹೆಸರಾದ ಜಾತ್ರೆಗೆ. ಓಕೆ. ಇವತ್ತು ಎತ್ತುಗಳು ತುಂಬಾ ಚೆನ್ನಾಗಿ ಸಾಕಿರ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು ಸಾದೋಳ ನಾಗೇಶ್ ಅಂತ. ಸಾದೋಳಲ್ ಅವರ. ಸರ್ ಏನ್ ಅನ್ಸ್ತದೆ ನಿಮ್ಗೆ ಜಾತ್ರೆ? ಜಾತ್ರೆ ಸರ್ ತುಂಬಾ ಖುಷಿ ಇದೆ. ನಮ್ ಜಾತ್ರೆ ಇದು. ಓಕೆ. ಯಾವತ್ತು ಹಿಂದೆ ಹೆಸರು ಜಾತ್ರೆ ಇದು. ಓಕೆ. ಪ್ರತಿಯೊಂದು ಯಾವ್ದೇ ಜಾತ್ರೆಗೂ ಹೆಸರು ಮಾಡಿದ ಜಾತ್ರೆ. ಓಕೆ. ಮಾಗಡಿಯಿಂದ ಬಂದು ಮದ್ದೂರೇ ಕಟ್ತಿದ್ದು. ಓಕೆ. ಜಾತ್ರೆ ಹೆಸರಾದ ಜಾತ್ರೆಗೆ. ಓಕೆ. ಇವತ್ತು ಎತ್ತುಗಳು ತುಂಬಾ ಚೆನ್ನಾಗಿ ಸಾಕಿರ್ತಾರೆ. ಪ್ರೈಜ್ ಅಂತ ಏನು ಹಿಡಿದು ಬಿಟ್ಬಿಟ್ಟಿದ್ರು 4 ವರ್ಷದಿಂದ. ಓಕೆ. ಅದರಿಂದ ಏನಾಗ್ಬಿಡ್ತು, ಎಲ್ಲ ಜನ ಸ್ವಲ್ಪ ಹಳ್ಳಿಕಾರ್ ಚೆನ್ನಾಗಿ ಸಾಕಿ ಹಿಂಸೆ ಆಗ್ಬಿಟ್ಟು ನಿಲ್ಸ್ಬಿಟ್ಟಿದ್ರು. ಈಗ ಉದ್ಯಾರ ಪ್ರೈಜ್ ಇಡ್ಬೇಕು ಅಂತ ಇಟ್ಟು ಮಾಡ್ತಾವ್ರೆ. ಓಕೆ. ಈಗ 2 ಲಕ್ಷ ಕೊಡ್ತಾ ಇದ್ದಾರಂತೆ ಚಾಂಪಿಯನ್ಶಿಪ್. 2 ಲಕ್ಷ ಚಾಂಪಿಯನ್ ಕೊಡ್ತಾರೆ, 1 ಲಕ್ಷ ಮಾಡ್ತಾರೆ. ಓಕೆ. ಕ್ಯಾಟಗರಿಗೂ ಕೊಡ್ಬೇಕು ಸರ್, ಒಂದು ಕ್ಯಾಟಗರಿ ಕೊಡ್ತಾವ್ರೆ. ಕ್ಯಾಟಗರಿಗೆ ಮೊದ್ಲಿಲ್ಲ ಅಂತ, ಮೊದ್ಲು ಇರ್ಲಿಲ್ಲ ಅಲ್ಲ, ಬಟ್ ಈಗ ಕೊಡ್ತೀನಿ ಅಂತ ಹೇಳಿದಾರ. ಕೊಡ್ತೀನಿ ಅಂತ ಹೇಳವ್ರೆ, ಕೊಡ್ತಾವ್ರೆ. 5 ಕೊಡಿ ಅಂತ 3 ಕೊಡ್ತೀನಿ ಅಂತ ಹೇಳಿದ್ರೆ ಕ್ಯಾಟಗರಿಗೆ. ಓಕೆ. ಕೊಡ್ತಾವ್ರೆ, ಚೆನ್ನಾಗ್ ಬೆಳೆದವ್ರೆ. ಓಕೆ. ಎಲ್ಲ ಒಳ್ಳೊಳ್ಳೆ ದನ ಸಾಕವ್ರೆ. ಅಂದ್ರೆ ಈಗ ಒಳ್ಳೊಳ್ಳೆ ದನಗಳು ಬಂದಿದೆ ಅಂತ ಬಂದಿದೆ ಸರ್. ನಮ್ಮ ಜನ ಹಳ್ಳಿಕಾರ ಬಾರಿ ಇಷ್ಟ ಪಡ್ತಾವ್ರೆ, ಹಳ್ಳಿಕಾರ್ ಕಟ್ತಾವ್ರೆ. ಯಾರೇ ಒಬ್ಬ ಬಡವಾಲಿ ಶ್ರೀಮಂತ ಹಳ್ಳಿಕಾರ್ ಕಟ್ಟಿರೋ ಕಂಡ್ರೆ ನಮ್ಗೆ ತುಂಬಾ ಇಷ್ಟ. ನಾವೆಲ್ಲ ಕಾಲನಿ ಕಟ್ಟಿವಿ, ನಾವೆಲ್ಲ ಕಟ್ಟಿವಿ. ಓಕೆ. ಆಮೇಲೆ ತುಂಬಾ ಹಳ್ಳಿಕಾರ್ ಹೆಸರು ಮಾಡ್ಬೇಕಾದ್ರೆ ನಮ್ಮ ವರ್ತೂರ್ ಸಂತೋಷ. ಓಕೆ. ವರ್ತೂರ್ ಸಂತೋಷ ಅವನು ಅಷ್ಟೊಂದು ಹೋರಾಟ ಕೊಟ್ಟ. ಒಬ್ರು ಏನೇನೋ ಮಾತಾಡ್ತಾರೆ, ಅವ್ರು ಮಾತಾಡ್ಬೇಡ್ದು ಅವನ ಬಗ್ಗೆ. ನೀವೇ ಗೊತ್ತಲ್ಲ ಏನಂತ ವರ್ತೂರ್ ಸಂತೋಷ. ಏನ್ ಹೇಳಿ, ನಾವು ಅವ್ರ ಕಾಪಿ ಕುಡಿಲ್ಲ, ನಾವೇನು ಸ್ನೇಹನೇ ಯಾರಿಗಾದ್ರು. ಇಡೀ ಒಂದು ವರ್ತೂರು ಹೆಸರು ಮಾಡ್ದ ಅವನು. ಒಂದು ತೊಟ್ಟಲಿರೋ ಮಗನು ಹೆಸರಾಗೋ ರೀತಿ. ಯೂತ್ಸ್ ಎಲ್ಲ ಏನು ಕಟ್ಟಬೇಕು ಅನ್ನೋದಕ್ಕೆ ಅವ್ರೊಂಥರ ಇನ್ಸ್ಪಿರೇಷನ್. ಅವ್ರ ಇನ್ಸೂರೆನ್ಸ್ ಅವನೇ ಒಂಥರ ಬ್ರೇಕ್ ಸರ್. ಹಿಂದೆ ತಾತ ಕಾಲದಿಂದ ಹಳ್ಳಿಕಾರೇ ಹುಟ್ಟಿರೋದು. ಅವನೇನು ಅಲ್ಲ, ನಮ್ಮ ವರ್ತೂರೇನು ಅವನೇನು ನಾನೇನು ಮಾಡೀನಿ ಅಂದ್ರೆ ಈಗ ಅವ್ರು ಮಾಡಿಲ್ಲ. 10 ವರ್ಷದಿಂದ 15 ವರ್ಷದಿಂದ ಏನು ಅಂತಂದ್ರೆ ಒಂದ್ ಸ್ವಲ್ಪ ಅವರು ನೋಡಿ ಇಂತ ಹುಡುಗರೆಲ್ಲ ಬೆಳೆದವ್ರೆ. ಆ ಹುಡುಗರೆಲ್ಲ ಬೆಳೆದವ್ರೆ. ನಮ್ಮ ಮಕ್ಳು ನೋಡಿ ಇನ್ನೊಂದೇನವೆ, ಆ ಹುಡುಗರೆಲ್ಲ ಬೆಳೆದವ್ರೆ. ಚಿಕ್ಕ ಮಕ್ಳು ಸುಧಾ ಹಳ್ಳಿಕಾರ ಅಂದ್ರೆ ಏನು, ತೊಪ್ಪೆ ತಾಕ್ಬೇಕು, ಹುಲ್ಲೆ ತಾಕ್ಬೇಕು, ಏನ್ ಹೇಳಿ ಅನ್ನೋ ಒಂದು ಇದು ಕ್ರೇಜ್ ಅವನಿಂದ ಕ್ರೇಜು. ಅವನೇ ಏನೇ ಅನ್ಕೋಬಹುದು ಜನ. ನಾವ್ ಎಂತಂತ ಎತ್ತೆ ಕಟ್ಟಿರ್ಬೋದು, ನಾವೇನೇ ಮಾಡಿರ್ಬೋದು, ಆದ್ರೆ ಅವ್ನು ಬಾಯಿ ನೋಯಿಸ್ಕೊಂಡಾನೆ ಅವನು ಸರ್. ಬ್ರ್ಯಾಂಡ್ ಮಾಡಿದವರು ಅವರು ಅಂತ ಹೇಳ್ತಾರೆ. ಇವತ್ತಾಗಲೂ ರಾತ್ರಿಯಲ್ಲಿ ಅವ್ನ ಉಸಿರು ಎತ್ತದ ಹಳ್ಳಿಕಾರ, ಜೈ ಹಳ್ಳಿಕಾರ. ಇವಾಗ ಜೈ ಹಳ್ಳಿಕಾರ ಅಂತ ಅನ್ಬೋದು. ಏನ್ ಹೇಳಿ, ಅವನಿಂದ ಇಷ್ಟೆಲ್ಲ ಬೆಳೀತಾ ಇರೋದು. ಈಗ ನೀವು ಈ ಒಂದು ಜಾತ್ರೆನಲ್ಲಿ ಎಷ್ಟು ಜೊತೆ ರಾಸುಗಳನ್ನ ಕಟ್ಟಿ? ಸರ್ 7 ಜೊತೆ. ಅಲ್ಲಿ ಹಿಂದೆ ಒಂದೇ ಇರೋದೆ, ಇವೊಂದೇ ಇರೋದೆ. ಅವ್ ನನ್ನ ತಮ್ಮನವು. ಇದು ಏನೆಲ್ಲಾಗಿದೆ ಸರ್? ಇದು ಕಡೆ ಕೆಡಗಿದೆ. ಕಡೆ ಏನ್ ಹೇಳ್ತಿದ್ದೀರಾ ರೇಟ್? ಇದೇನ್ ನಾವೇನ್ ಹೆಚ್ಚಾಗಿ ಹೇಳೋದು ಸರ್. ಇದು 2.5 ಲಕ್ಷ. 2.5 ಲಕ್ಷ. ಅವು ನೋಡಿ, ಅವು 2.5 ಲಕ್ಷ. ಇಲ್ಲ ನೋಡಿ. ಈಗ ನಾನು ನಿಮ್ಗೆ ಒಂದು ಸಿಂಪಲ್ ಡೈರೆಕ್ಟ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ಬೇಕು. ಈಗ 2.5 ಲಕ್ಷ ಅಂತ ಹೇಳಿದ್ರಿ. ಈಗ ನಿಮ್ಮ ಪ್ರಕಾರ ಇದು ಕಡಿಮೆನಾ ಜಾಸ್ತಿನಾ? ನಮ್ಮ ಪ್ರಕಾರ ಅಂತಂದ್ರೆ ಈಗ ಒಬ್ರು ಏನ್ ಮಾಡ್ತಾವ್ರೆ ಅಂದ್ರೆ, ಇಡೀ ನಾವು ಕಟ್ಟುವಂತವ್ರೆಲ್ಲ ಈಗ ಸುಮ್ಮನೆ 4 ಲಕ್ಷ ಹೇಳೋದು, 12 ಲಕ್ಷ ಹೇಳೋದು, 15 ಲಕ್ಷ ಹೇಳೋದು. ಇವತ್ತು ಆ ಕಾಲದಿಂದಲೇ ನಾವು ನಮ್ಮ ಮದ್ದೂರು ತಾಲೂಕು, ನಮ್ಮ ಮಂಡ್ಯ ಜಿಲ್ಲೆ ಕುಳಿಯೊಳಗೆ ದೊಡ್ಡ ಎತ್ತನವ್ರವ್ರು ನಾವೇ. ಇದಕ್ಕೇಳಿ ಸಲಾಕ್ಷನ್ ಬಿಡೋ ದೊಡ್ಡ ಎತ್ತಂದ್ರೆ ಇವತ್ತು ನಾವು 3 ಲಕ್ಷ 2 ಲಕ್ಷಕ್ಕೆ ಎತ್ ಕಟ್ಕತ್ತಿದ್ದೋ. ಒಳ್ಳೆ ಎತ್ತು ಬಂದು ನೋಡ್ಬೇಕು ಸುತ್ತಾರು ಜನ. ಫ್ಯಾಕ್ಟ್ರಿಗೆ ಒಂದೇರು ಅಂತ ಎತ್ ಕಟ್ತಿದ್ದೋ. ಏನ್ ಹೇಳಿ, ಈಗೆಲ್ಲ ಸುಮ್ಗೆ ಇವರೆಲ್ಲ ನೋಡಿದ್ರಲ್ಲ, ಎಲ್ಲಿ ಸಪ್ಲಮ್ ಇದು ಯಾವ್ದೋ ಘಾಟಿ ಸುಬ್ರಹ್ಮಣ್ಯ ಆ ತರ ನಡೀತಿರ್ಲಿಲ್ಲ ಜಾತ್ರೆ. ನೋಡ್ರ ಸರ್ ಹೆಂಗಿದೆ. ಏನ್ ಹೇಳಿ, ಅಲ್ಲಿ ಹೊರ್ತೂರೇ ಅವ್ನು ಚಲೋ ಮಾಡ್ದ. ಸಪ್ಲಮ್ನಿಂದ ಘಾಟಿಯಿಂದ ರನ ಹಚ್ಚಿದ್ರು. ಬೇಜಾನ್ ದುಡ್ಡು ಮಾಡ್ರ ಸರ್ ಅಡಿಲಕ್ಕ. ಅವ್ರು ಏನಂಗ್ ಕಟ್ತಾರೆ 10 ಲಕ್ಷ 12 ಲಕ್ಷ ಹೇಳೋದ್ರಿಂದ ನಮ್ ಮಂಡ್ಯದಲ್ಲಿ ವ್ಯವಸಾಯ ಮಾಡೋ ಗೆತ್ತೋಗಕ್ಕೆ ಬೇಜಾರಾಗ್ಬಿಟ್ಟದ. ಈಗ ನಾನು ಆ ಒಂದು ರೀಸನ್ ಇಂದಾನೆ ಕೇಳಿದ್ದು ನಾನು ನಿಮ್ಮನ್ನ. ಬೇಜಾರ್ ಮಾಡ್ಕೋಬೇಡಿ. ಏನು ಅಂತಂದ್ರೆ ಈಗ ನೀವ್ ಹೇಳಿದ್ರಿ 2.5 ಲಕ್ಷ ಅಲ್ವಾ ಹೇಳಿದ್ದು ನೀವು? ಸೊ 2.5 ಲಕ್ಷ ಅಂತ ಹೇಳಿದ ತಕ್ಷಣ ನನಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ನಾನು ಸುಮಾರು ವಿಡಿಯೋಸ್ ಮಾಡ್ತಾ ಇರ್ತೀನಿ. ನಾನು ಹೇಳ್ಬೋದು ಸರ್, ಈಗ 3 ಲಕ್ಷ ಹೇಳೋದು, 4 ಲಕ್ಷ ಹೇಳ್ಬೋದು. ಅವೆಲ್ಲ ಸರ್ ಗೊತ್ತು. ಬಸವಪ್ಪನ್ ತಗೋಬೇಕಾದ್ರೆ ಹುಡುಗರು ಗೊತ್ತು, ಇವ್ರು ಗೊತ್ತು. ಈಗ ಎತ್ತು ಬಾಳ್ತಾವಲ್ವಾ, ನಾನು ವ್ಯಾಪಾರ ಹೇಳಿ 3.5 ಲಕ್ಷ ಹೇಳ್ತೀನಿ, ಕೊಡ್ತಾರ. ಎತ್ತೆಷ್ಟು ಬಾಳ್ತಾವ? 3 ಲಕ್ಷಕ್ಕೆ ಮಾರೋಣ, 3 ಕಾಲ್ಗೆ ಮಾಡೋಣ. ಏಕ್ ತಮ್ಮ 4 ಲಕ್ಷ 12 ಲಕ್ಷ ಅಂದ್ರೆ ಏನ್ ಉಳ್ಕದ ಸರ್ ನಿಮ್ಗೆ ಅಲ್ವಾ? ಈಗ ಎತ್ತು 4 ಲಕ್ಷ ಆಗಿದ್ರೆ 8 ಲಕ್ಷ ಹೇಳ್ತಾರೆ, 10 ಲಕ್ಷ ಹೇಳ್ತಾರೆ, 12 ಲಕ್ಷ ಹೇಳ್ತಾರೆ.
ಏನ್ ಮಾಡೋದು ಹೇಳಿ ಸಾ ಹೌದೌದು ಆ ತರ ಕೂತದೆ ಈಗ ಹಿಂಗೆ ನೀವ್ ಹೇಳೋಂಗೆ. ಹೌದು ಅದಕ್ಕೋಸ್ಕರನೇ ನಾನು ಕೇಳಿದ್ದು. ಈಗ ನಾವು ಹೇಳ ಸರ್ 20 ಲಕ್ಷ 12 ಲಕ್ಷ ಹಂಗೆಲ್ಲ ಹೇಳಬಾರ್ದು ಸಾ. ಸುಮ್ಗೆ ಹೇಳೋದು ಅವೆಲ್ಲ ಇದು ಚೆನ್ನಾಗಿರೋದಿಲ್ಲ. ಇಲ್ಲ ಸರ್ ಈಗ ಇದು ಏನೆಲ್ಲಾಗಿದೆ ಸರ್ ಇದಕ್ಕೆ ಅದು ಕಡೆ ಸರ್ ಇವು ಕಡೆನಾ? ಇದು ಏನ್ ರೇಟ್ ಹೇಳ್ತಾ ಇದ್ರ? ಇವು ಸರ್ 2.25. 2.25. ಎತ್ತು ಇವು ಮಾಗಡಿಲ್ ತಗೊಂಡು ಓಕೆ. ಮಾಗಡಿಲ್ ತಗೊಂಡು ಈಗ ಕೆಲಸ ಎಲ್ಲ ಮಾಡಿಸಿದ್ದೀರಾ? ಸೂಪರ್ ಕೆಲಸ ಸರ್. ಏನಿಲ್ಲ ಸಾಧು ಏನು ಮಾಡೋದಿಲ್ಲ. ಓಕೆ. ಪ್ಯೂರ್ ಹಳ್ಳಿ ಕಾರ್ ಇದು. ಓಕೆ. ಕಡೆ ಅಲ್ಲಿ ಬಿದ್ದಾಯ್ತು ನೋಡಿ ಸರ್. ಈಗ ಒಂದೊಂದ್ ಚೂರು ಹುಟ್ಟದೆ ಸರ್. ಓಕೆ. ಈಗ ನೀವು ಏನೆಲ್ಲ ಕೆಲಸ ಮಾಡಿಸ್ತೀರಾ ಸರ್? ಇದಕ್ ಸರ್ ನಾವು ಏನ್ ಕಬ್ಬನ್ ಪೈರ್ ಗದ್ದೆ ಉಳೋದು ಕಬ್ಬನ್ ಗಾಡಿ ಹಾ. ಹೊಡಿಬೇಕು ನಾವು. ಓಕೆ. ನಾವ್ ಜಾಸ್ತಿ. ಎಂತ ಎತ್ತಲ್ಲಿ ಕಬ್ಬನ್ ಗಾಡಿ ಕುಣಿಸೋದಿಲ್ಲ, ಕಬ್ಬನ್ ಗಾಡಿ ಹೊಡೆದಿದ್ದೇವೆ. ಓಕೆ ಫೈನ್, ಒಳ್ಳೇದಾಗ್ಲಿ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಜಾತ್ರೆ ಬಗ್ಗೆ ಮತ್ತೆ ಇಲ್ಲಿನ ಸ್ಥಳೀಯ ಶಾಸಕರ ಬಗ್ಗೆ ಜಾತ್ರೆ ಬಗ್ಗೆ ಎಲ್ಲ ಹಂಚ್ಕೊಂಡ್ರಿ. ಹಾಗೆ ಸರ್ ನಾವು ಏನ್ ಹೋರಾಟ ಕೊಟ್ಟು ಇಲ್ಲಿ DC ತಮ್ಮಣ್ಣನೇ MLA ಆಗಿದ್ದ ರೀ. ನೀವು ಪ್ರೈಜ್ ಇಡಿ, ಏನು ಒಂದು ಜಾತ್ರೆ ಸಂಭವ ಬೆಳೆಸಿ ಏನಾದ್ರು ಜನ ಬೆಳೀಲಿ ಅಂತ ಏನ್ ಹೇಳಿ ಇದ ಮಾಡ್ಲೇಬೇಕು ಅಂತ ಅವ್ರನ್ನೇ ಕೇಳಿದ 4-5 ವರ್ಷದಲ್ಲೇ ನಾವು. ಸುಮ್ನೆ ಏನೋ ಬೇಕೇ ಬಿಟ್ಟು ಹೊಂಟಿದ್ರು. ಏನೋ ಉದಯಿಗೆ ಕಾಂಪಿಟೇಷನ್ ಹುಟ್ಟಾದ್ರೆ ಮಾಡೋಣ ಏನ್ ಹೇಳಿ. ಓಕೆ ಸರ್, ಮಾಡ್ಲಿ, ಒಳ್ಳೇದಾಗ್ಲಿ ಎಲ್ಲರೂ ಕೂಡ. ಈಗ ಇಲ್ಲಿನ ಸ್ಥಳೀಯ ನಾಗರಿಕರು ಇರ್ಬೋದು, ರೈತ ಸಂಘದವ್ರು ಇರ್ಬೋದು, ನಿಮ್ಮಂತವ್ರು ಇರ್ಬೋದು, ಸೊ ಎಲ್ಲರೂ ಕೂಡ ಹಳ್ಳಿಕನ್ನ ಬೆಳೆಸ್ಬೇಕು ಮಾಡ್ಬೇಕು ಅಂತ. ಇಲ್ಲಿ ನೋಡಿ ಸರ್, ಇಡೀ ನಮ್ಮ ಹುಡುಗ್ರೆ ಹಿಡಿದು ನೋಡಿರ ಅವರೆಲ್ಲ ಇವತ್ತು 2 ಎತ್ತ ಕಟ್ಟವ್ರ ಮೈಕವೆಲ್ಲ. ಅದಕ್ಕೆ ಎತ್ತು ಅಂದ್ರೆ ಸರ್ ಕಲೆ ಉಡಿಸ್ತಾನೆ ನಾನು ಹೇಳದಲ್ಲ ವರ್ತೂರು ಅಂತ. ಅದರಿಂದ ಕಲೆ ಉಡಿಸಿದ್ರು ಎತ್ ಕಟ್ಟುದು. ಈಗ ಈ ಹುಡುಗರಿಗೆ ಅಂತವ್ರು ಇಲ್ಲಿ ನೋಡಿ ನಮಗ ಇವನು ಎತ್ತು ಓರಿ ಕಟ್ಟೋಕು ಇಡೀ ತೊಟ್ಲು ಮಗ ಹೆಸರ ಮಾಡ್ತಾನೆ ಅವನು. ಆದ್ರೂ ಎತ್ತು ಹಿಂಗವ ಹಂಗ 5 ಲಕ್ಷ 10 ಲಕ್ಷ ಹೇಳುದಿಲ್ಲ ಹಿಂಗವೇ ನೋಡಿ ಸರ್. ಎತ್ತು ತಗೋಕೆ ಆಯ್ತಲ್ಲ ಸರ್. ನಮ್ ದೊಡ್ಡ ಎತ್ ಕಟ್ತಿದಾರೆ ನಾವು. ಈಗ 10 ಲಕ್ಷ 12 ಲಕ್ಷ ಹೇಳೋದ್ರಿಂದ ಎತ್ತು ತಗೋಕೆ ಆಯ್ತಲ್ಲ. ಎತ್ತ 5 ಲಕ್ಷ 6 ಲಕ್ಷಕ್ಕೆ ಎತ್ತು ತಗೊಂಡಿರ್ತಾರೆ. 3 ಲಕ್ಷ 4 ಲಕ್ಷ ಆಗಿರ್ತಾವ. ಒಂದ್ ಎತ್ತು 7 ಲಕ್ಷ ಬಾಳೋದಿದ್ರೆ ಅದಾಲೆ 8 ಲಕ್ಷ ತಗೊಂಡ್ಬಂದು 4 ಲಕ್ಷ ತಗೊಂಡು ಕೂಡ ಆಗೋದಿಲ್ಲ. ಫೈನ್, ಈಗ ಏನು ಮಾಡಕ್ಕಾಗಲ್ಲ. ಈಗ ನಿಮ್ಮಂತವ್ರು ಇದ್ದಾಗ, ಜನಿನವರು ಹೇಳೋಂತವ್ರು ಇದ್ದಾಗ ಆದ್ರೂ ಸರ್ ಏನೇ ಆದ್ರೂ ಈ ಸತಿ ಇವ್ರು ಮಾಡಿದ್ರು ನೋಡಿದ್ರಲ್ಲೇ ನಾವು ಎತ್ತು 3 ಲಕ್ಷ ಎತ್ತು ತಗತಿದ್ವು. 3 ಲಕ್ಷ ಎತ್ತು ತಗತಿದ್ರೆ ಇಲ್ಲಾದ್ರೂ 4-4.5 ಬೇಕು. ನಮ್ಮ ಒಳ್ಳೆ ಎತ್ತು ತಗತೀನಿ ಅಂದ್ರೆ ಈ ಎತ್ತು ತಗತೀನಿ ಅಂದ್ರೆ 3 ಜನ ಎತ್ತಬೇಕು. ಅದಕ್ಕೆ ನಾನು ಕೇಳಿದ್ದು, ನೀವು ಹೇಳ್ತಾ ಇದ್ರಲ್ಲ ಅಂತ ಹೇಳಿದ್ದ ನಾನು ಕರೆಕ್ಟ್ ಆಗಿ ಹೇಳ್ತಾನೆ. ಯಾವನೇ ವಿಡಿಯೋ ನೋಡ್ಲಿ ನಮ್ದ ಯಾವ ಇದ್ರಲ್ಲಿ ನೋಡ್ಲಿ ಎತ್ತು ಬಾಳದ್ರ ಎತ್ತು ಹೇಳ್ತೀನಿ ನೀವ ಕೊಡ್ರಪ್ಪ 3-3 ಲಕ್ಷ ಅಂತ ವ್ಯಾಪಾರ ಹೇಳಿದಾಗ ಏನ್ ಹೇಳಿ 3 ಮೇಲೆ ಬಂದು ಎತ್ತು ಕೊಡ್ತಾನೆ. ಎತ್ತು ತಗೊಂಡ್ ಸುಮ್ಗೆ ತಗೊಂಡ್ದೆ ಸರ್. ಜಾತಿ ಕೂಟ ಏನ್ ಹೇಳಿ ಎಲ್ಲ ನೋಡಿ ಅವ್ನ ಎತ್ತಕೋದು. ಸುಮ್ಗೆ ಇಂಗ್ಲಿಷ್ಬಿಟ್ಟು ಎತ್ತಕೋದಿಲ್ಲ. ಅವನೇನ್ ಗೊತ್ತಾಗ್ದೇನೆ ಇರುದಿಲ್ಲ ಅವನು. ಓಕೆ ಫೈನ್ ಸರ್, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಹೇಳ್ತೀವಿ ಸರ್. 8970 433 233. ಓಕೆ, ಥ್ಯಾಂಕ್ ಯು ನಾಗೇಶ್.